ವಿಮಾನಗಳು, ಹೆಲಿಕಾಪ್ಟರ್ಗಳು, ಜೆಟ್ ಎಂಜಿನ್ಗಳು ಮತ್ತು ಸಂಬಂಧಿತ ಉಪಕರಣಗಳ ವಿನ್ಯಾಸ, ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಈ ಸಂಸ್ಥೆಯು ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ತಯಾರಿಕೆ ಸಂಸ್ಥೆಗಳಲ್ಲಿ ಹೀರಾಚಂದ್ ಮೈಸೂರು ಮಹಾರಾಜರುಗಳ ಕೊಡುಗೆಯನ್ನ ಇಲ್ಲಿ ಸ್ಮರಿಸುತ್ತಿದ್ದಾರೆ. ನಮ್ಮ HAL ನಮ್ಮ ಹೆಮ್ಮೆ. ಬಂಧುಗಳೇ, ಮುಂದೆ ಬರ್ತಾ ಇರುವಂತಹ ಜಾನಪದ ತಂಡ ಅಸ್ತ್ರವನ್ನ ಬಿಗಿದಿರುತ್ತಾರೆ. ಈ ಮೇಳದ ಮುಖ್ಯಸ್ಥನ ಕೈಯಲ್ಲಿ ಕಣಿ ಎಂಬ ಒಂದು ಸಣ್ಣದಾದ ಚರ್ಮದ ವಾದ್ಯವಿರುತ್ತೆ. ಅದನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಬಾರಿಸುತ್ತಾರೆ. ಮುಖ್ಯಸ್ಥನು ಕಣಿ ಬಾರಿ ಹೇಳ್ತಾರೆ. ಕರ್ನಾಟಕದಲ್ಲಿರುವ ಎಲ್ಲ ಸಂಸ್ಕೃತಿಗಳನ್ನ ಒಗ್ಗೂಡಿಸಲಿಕ್ಕಾಗಿಯೇ ವಿಜಯದಶಮಿಯ ಈ ಮೆರವಣಿಗೆಯಲ್ಲಿ ಎಲ್ಲ ಭಾಗದಿಂದ ಕಲಾ ಪ್ರಕಾರವನ್ನ, ಕಲಾ ತಂಡವನ್ನ ಬರಮಾಡಿಕೊಳ್ಳಲಾಗಿದೆ. ಕಾಣ್ತಾ ಇದ್ದೀರಿ, ರಾಷ್ಟ್ರದ ಹೆಮ್ಮೆ BEML, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನ ಹೆವಿ ಮೊಬಿಲಿಟಿ ವೆಹಿಕಲ್ PT ಒಟ್ಟಾರೆ 28 ಟನ್ಗಳ ಸಾಮರ್ಥ್ಯದೊಂದಿಗೆ 12 ಟನ್ಗಳವರೆಗೆ ಪೇಲೋಡ್ಗಳನ್ನು ಸಾಗಿಸಲು ನಿರ್ಮಿಸಲಾದ ಈ ಆಲ್ ಟೈರನ್ ಪವರ್ ಹೌಸ್ 402 ಅಶ್ವಶಕ್ತಿ 8 ಡೈವ್ ಅನ್ನು ಹೊಂದಿದೆ. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನ ಈ ವಾಹನ 4 ಬಾಗಿಲಿನ ಬಲಗೈ ಡ್ರೈವ್ ಕ್ಯಾಬಿನ್ನೊಂದಿಗೆ ಈ ವಾಹನವು ಮೇಲ್ಭಾಗದಲ್ಲಿ ಜೋಡಿಸಲಾಗಿರುವಂತಹ ಆ ಎಲ್ಲ ವ್ಯವಸ್ಥೆನ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಆಕಾಶ ಕ್ಷಿಪಣಿಯನ್ನ ಹೊತ್ತೊಯ್ಯುವಂತಹ ಪ್ರದರ್ಶನವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಭಾರತದ ಶಕ್ತಿಯನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದೆ. ಆತ್ಮನಿರ್ಭರ ಭಾರತವನ್ನು ಮುನ್ನಡೆಸುತ್ತಿದೆ. ರಕ್ಷಣಾ ಚಲನಶೀಲತೆಯಲ್ಲಿ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಅದಾದ ನಂತರ ಜಾನಪದ ಕಲಾ ತಂಡ ಗುಮ್ಮಟೆ ನೃತ್ಯ ಅಥವಾ ಗುಮ್ಮಟೆ ಕುಣಿತ. ಶ್ರೀ ಮಲ್ಲಿಕಾರ್ಜುನ ಕುಡುಬಿ ಹೋಳಿ ಜಾನಪದ ಕಲಾ ಸಮಿತಿ, ಮಂದಾರ್ತಿ, ನಕ್ಷಗೋಡಿ, ಹೆಗ್ಗುಂಜೆ, ಉಡುಪಿ ಜಿಲ್ಲೆ ಈ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಗುಮ್ಮಟೆ ವಾದ್ಯ ಕರಾವಳಿ ಕರ್ನಾಟಕದ ಬುಡಕಟ್ಟು ಹಾಲಕ್ಕಿ ಕುಡುಬದಲ್ಲಿ ನೀವೀಗ ಕಾಣಬಹುದಾಗಿದೆ. ಬಂಧುಗಳೇ, ರಾಜ್ಯ ಭೋವಿ ಜನಾಂಗದ ಸಮಗ್ರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರವು 2016ರಲ್ಲಿ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸಿದೆ. 2017ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಿಗಮದ ಲೋಕಾರ್ಪಣೆ ಹಾಗೂ ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನ ಶಿವಪುರದ ಧ್ವಜ ಸತ್ಯಾಗ್ರಹ. ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಶಿವಪುರ ಪಟ್ಟಣವು ಸತ್ಯಾಗ್ರಹ ಚಳುವಳಿಗೆ ಹೆಸರುವಾಸಿಯಾಯಿತು. ಈ ಚಳುವಳಿ 1938ರ ಏಪ್ರಿಲ್ 10ರಂದು ಟಿ ಸಿದ್ದಲಿಂಗಯ್ಯ ಅವರ ನಲ್ಲಿಯೇ 25/9/1979ರಂದು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ ಹನುಮಂತಯ್ಯನವರ ನೇತೃತ್ವದಲ್ಲಿ ಸತ್ಯಾಗ್ರಹ ಸೌಧ ಎಂಬ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಮಹಾತ್ಮ ಗಾಂಧೀಜಿಯವರು 1948ರಲ್ಲಿ ವಿಧಿವಶರಾದ ನಂತರ ಅವರ ಚಿತಾಭಸ್ಮವನ್ನು ಭಾರತದೆಲ್ಲೆಡೆ ವಿವಿಧ ಸ್ಥಳಗಳಲ್ಲಿ ವಿಸರ್ಜನೆ ಮಾಡಲಾಯಿತು. ಚರಕವನ್ನು ಗಾಂಧೀಜಿಯವರು ತಮ್ಮ ಸ್ವದೇಶಿ ಚಳವಳಿಯ ಪ್ರಮುಖ ಭಾಗವನ್ನಾಗಿ ಮಾಡಿಕೊಂಡ ಸಾಧನವಾಗಿದೆ. ಗಾಂಧೀಜಿಯ ದರ್ಶನದಲ್ಲಿ ಚರಕವು ಅಹಿಂಸೆಯ ಚಳವಳಿ, ಸ್ವಾಭಿಮಾನದ ಸಂಕೇತವಾಗಿದೆ, ಶಕ್ತಿಯಾಗಿದೆ. ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನವಿದು. ಅಕ್ಟೋಬರ್ 2 ಗಾಂಧಿ ಜಯಂತಿ. ಈ ದಿನದಂದೇ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಅವರ ಸಂದೇಶವನ್ನು ಸಾರುವಂತಹ, ಸತ್ಯ ಅಹಿಂಸೆಯ ಮಾರ್ಗವನ್ನು ತಿಳಿಸುವಂತಹ